ಏನೇ ಭಾಳ ಖುಷಿ ಪಟ್ಟಿದ್ದು ಅವನು ಯಾರನ್ನೋ ಮದುವೆ ಮಾಡ್ಕೊಂಡು ಕರ್ಕೊಂಬಂದ, ಇವ್ರು ಖುಷಿಲಿ ತೇಲಾಡಿದ್ದೇನು, ಅವ್ರನ್ನ ನಿಲ್ಲಿಸಿ ಆರತಿ ಮಾಡಿ ಹೊಲ ಕರ್ಸ್ಕೊಂಡಿದ್ದೇನು. ಈ ಮನೆ ಹಿರಿ ಸೊಸೆಯಾಗಿ ನಿನಗೆ ವಿರೋಧಿಸ್ಬೇಕು ಅನ್ಸಲಿಲ್ವಾ? ಯಾಕ್ರಿ ವಿರೋಧ ಮಾಡಬೇಕಿತ್ತು? ನಾನು ಮದುವೆ ಮಾಡಿಕೊಂಡು ಮನೆ ಬಾಗಿಲಿಗೆ ಬಂದವ್ರನ್ನ ನೀವು ಕೇಳಿದ್ರಲ್ಲ, ಆ ರೀತಿ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು 100 ಪ್ರಶ್ನೆ ಕೇಳಬೇಕಿತ್ತ? ನಿಮಗಂತೂ ಅವ್ರು ಮದುವೆ ಮಾಡೋ ಯೋಚನೆ ಇಲ್ಲ. ಅವ್ರಾಗವ್ರೆ ಮದುವೆ ಮಾಡ್ಕೊಂಡ್ಬಂದ್ರು ಖುಷಿ ಪಡದೆ ವಿರೋಧ ಮಾಡಬೇಕಿತ್ತಂತೆ. ಈ ಮನೆಯಲ್ಲಿ ನಾನು ಒಬ್ಬನೇ ಸರಿ ಇಲ್ಲ, ಉಳಿದವರೆಲ್ಲ ಸರಿ ಅನ್ನೋಗಿ ಮಾತಾಡ್ತಿದ್ಯಾ ನೀನು. ನಾನು ಯಾರು ತಪ್ಪು ಯಾರು ಸರಿ ಅಂತ ಹೇಳ್ತಿಲ್ಲ ರೀ, ಆದರೂ ವೆಂಕಿ ಮಾಡಿದ್ದು ಸರಿ ಅಂತಲೇ ಹೇಳ್ತಿದ್ದೀನಿ. ಅವ್ರ ಪರಿಸ್ಥಿತಿನ ಅವ್ರು ಹೇಳ್ಕೊಂಡ್ಮೇಲೂ ನೀವು ಮಾಡಿರೋದು ಸರಿ ಇಲ್ಲ ಅಂತ ಹೇಗ್ರಿ ಹೇಳೋಕ್ಕಾಗತ್ತೆ? ನೀವು ಹೇಳ್ತಿರೋದೇನು, ಈ ಮನೆಯಲ್ಲಿ ಬೇರೆಯವ್ರು ಮಾಡೋದೆಲ್ಲ ತಪ್ಪು, ನೀವು ಮಾಡೋದು ಮಾತ್ರ ಸರಿ ಅಂತನಾ? ಯಾಕ್ರಿ ಹೀಗೆ ಯೋಚನೆ ಮಾಡ್ತೀರಾ ನೀವು? ಮೊದಲು ನಿಮ್ಮ ಮನಸ್ಥಿತಿನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನೋಡೇ, ನಾನು ಯೋಚನೆ ಮಾಡೋ ರೀತಿ ಹೀಗೇನೆ. ನಾನು ಹೀಗೆ ಯೋಚನೆ ಮಾಡಿದ್ರೆ ನೀವು ಇಷ್ಟೆಲ್ಲ ಆಟ ಆಡ್ತೀರಾ. ಇನ್ನು ನೀವು ಹೇಳಿದ್ದಕ್ಕೆಲ್ಲ ಚಪ್ಪಳೆ ಹೊಡ್ಕೊಂಡು ಸರಿ ಅಂತಂದಿದ್ರೆ ನನ್ನನ್ನು ಮುಗಿಸೇ ಬಿಡ್ತಿದ್ರಿ ಅಷ್ಟೇ. ಕೂಡು ಕುಟುಂಬದಲ್ಲಿ ಇದ್ಕೊಂಡು ಈ ಸಂಭ್ರಮನೆಲ್ಲ ಅನುಭವಿಸೋದಕ್ಕೂ ಪಡ್ಕೊಂಡು ಬಂದಿರಬೇಕು ರೀ. ನಿಮ್ಗೆ ಅದೃಷ್ಟ ಇದೆ, ಆದರೆ ಅನುಭವಿಸೋ ಯೋಗ ಮಾತ್ರ ಇಲ್ಲ. ಮೊದಲು ಮನೆಯವ್ರ ಥರ ನೋಡೋದನ್ನು ಕಲ್ತ್ಕೊಳ್ಳಿ. ಅವ್ರನ್ನ ಶತ್ರುಗಳ ಥರ ನೋಡೋಕೆ ಶುರು ಮಾಡಿದ್ರೆ ಅವರು ಉಸಿರಾಡಿದ್ರೂ ತಪ್ಪು ಅಂತ ಅನ್ಸೋಕ್ಕೆ ಶುರುವಾಗತ್ತೆ. ಏನೇ ನೀನು ಯಾವನೋ ಸಂಬಂಧನೇ ಇಲ್ದವ್ರಿಗೋಸ್ಕರ ಕಟ್ಕೊಂಡು ಗಂಡನಿಗೆ ಅವಮಾನ ಮಾಡ್ತಿದ್ಯಾ? ಹೌದು ರೀ, ನಿಮಗೆ ಯಾರೂ ಸಂಬಂಧ ಇಲ್ಲ, ನಿಮಗೆ ಈ ಮನೇಲಿ ಯಾರೂ ಸಂಬಂಧನೇ ಇಲ್ಲ. ಆದರೂ ವೆಂಕಿ ಈ ಮನೆಗೆ ಹಿರಿ ಮಗನೇ. ಚಲುವಿಗಿಂತ ಮೊದಲೇ ನಾನು ಈ ಮನೆಗೆ ಬಂದಿರ್ಬೋದು, ಆದರೆ ಲೆಕ್ಕಾಚಾರದ ಪ್ರಕಾರ ಚಲುವಿನೇ ಈ ಮನೆಗೆ ಹಿರಿ ಸೊಸೆ. ಜೀವನದಲ್ಲಿ ಹಣ ಮಾತ್ರ ಮುಖ್ಯ ಅಲ್ಲ ರೀ, ಸಂಬಂಧನೂ ಮುಖ್ಯನೇ. ಸ್ವಲ್ಪ ಸಂಬಂಧಕ್ಕೆ ಬೆಲೆ ಕೊಟ್ಟು ನೋಡಿ, ಆವಾಗ ಹಣ ತಾನಾಗಿ ನಿಮ್ಮ ಹಿಂದೆ ಬರುತ್ತೆ. ಏಯ್, ಸುಮ್ಮನೆ ಬುದ್ಧಿ ಹೇಳಕ್ಕೆ ಬರಬೇಡ. ಬಾಯಿ ಮುಚ್ಕೊಂಡು ಏನಾದ್ರು ಕೆಲಸ ಇದ್ರೆ ನೋಡು, ಹೋಗು. ಯಾರಿಗೂ ಬುದ್ಧಿನೇ ಇಲ್ಲ. ಹರಿ, ನಿಮ್ಮ ಅಣ್ಣನ್ಗೆ ಈ ತರ ಮಾಡಕ್ ಎಷ್ಟ ಧೈರ್ಯ? ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ದಾರೆ. ಅಟ್ಲೀಸ್ಟ್ ಅತ್ತೆ ಮಾವಂಗಾದ್ರೂ ಹೇಳ್ಬೇಕು ಅನ್ನಿಸ್ಲಿಲ್ವಾ? ಬೇಬಿ, ಅಮ್ಮ ಹೇಳಿಲ್ವಾ ನಮಗೆ ಅದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ನಾವು ಹೀಗೆ ತಾನೇ ಓಡ್ ಹೋಗಿ ಮದುವೆ ಆಗಿದ್ದು. ಈಗ ಅವ್ರ ಬಗ್ಗೆ ನಾವು ಹೇಗೆ ಮಾತಾಡೋಕ್ಕಾಗತ್ತೆ ಹೇಳು? ಹರಿ, ನೀನ್ ಈ ತರ ಮಾತಾಡ್ತಿದ್ಯಾ? ನಾವಿಬ್ರು ಓಡೋಗ್ ಮದುವೆ ಆಗಿರ್ಬೋದು, ಆದ್ರೆ ನಮ್ ಲೆವೆಲ್ ಬೇರೆ, ಅವ್ರ ಲೆವೆಲ್ ಬೇರೆ. ಅವರಿಬ್ರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋರು, ಆದ್ರೆ ನಾನ್ ದುಡಿತಾ ಇದ್ದೆ, ನಮ್ಮ ಹತ್ರ ಸಾಕಷ್ಟು ದುಡ್ಡು ಇತ್ತು. ಅವರಿಬ್ರು ಈಗ ಹೇಗ್ ಜೀವನ ನಡೆಸ್ತಾರೆ ಹೇಳು? ಇದೆಲ್ಲ ಅವ್ರು ಮಾಡಿದ್ ಸರಿನಾ? ಹೋಗ್ಲಿ ಬಿಡು ಬೇಬಿ. ಇವತ್ತು ಡಿಪೆಂಡ್ ಆಗಿರೋರು ನಾಳೆ ಇವ್ರ ಮೇಲೆ ಬೇರೆಯವ್ರು ಡಿಪೆಂಡ್ ಆಗೋ ಥರ ಬೆಳೆದ್ರು ಬೆಳಿಬೋದು, ಯಾರಿಗೆ ಗೊತ್ತು? ಇದೆಲ್ಲ ಬರೀ ಕೇಳಕ್ ಚಂದ, ಕತೆ ಹೊಡಿಬೇಡ, ಮಲ್ಕೋ. ಉಳ್ಳೋದ್ರೇ ಇದ್ದೇ ಬರುತ್ತೆ. ಏನ ಇದ್ದೇ ಬರ್ತದೆ ಅಂತೆ. ಏನದು? ನೀನು ನಮ್ಗೆ ಹೇಳ್ದೆ ಕೇಳದೆ ಮದುವೆ ಆಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಾವೆಲ್ಲ ಒಪ್ಕೊಂಡು ಒಳಗೆ ಕರ್ಕೋಬೇಕಾ? ಎಷ್ಟೋ ಧೈರ್ಯ ನಿನ್ಗೆ? ಈಗೇನಾಯ್ತು ಅಂತ ಅಳ್ತಿದ್ದೀರಾ? ನಾನು ಒಳ್ಳೆ ತಂದೆ ಆಗಲಿಲ್ಲ ಲಕ್ಷ್ಮಿ, ನಾನು ಒಳ್ಳೆ ತಂದೆ ಆಗಲಿಲ್ಲ. ಯಾವಾಗಲೂ ಮನೆ ಕಟ್ಟಬೇಕು, ನನ್ನ ಮಗಳು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡೋದನ್ನೇ ಹೊರತು, ನನಗೂ ಒಬ್ಬ ದೊಡ್ಡ ಮಗ ಇದ್ದಾನೆ, ಅವನಿಗೆ ಮದುವೆ ಮಾಡಬೇಕು ಅಂತ ನನಗೆ ಯೋಚನೆನೇ ಬರಲಿಲ್ವಲ್ಲ ಲಕ್ಷ್ಮಿ. ನಮ್ಮ ವೆಂಕಿನ ನಾನು 3 ದಿನ ಥರ ನೋಡ್ಬಿಟ್ಟೆ. ರೀ, ಯಾಕ್ರಿ ಹಾಗೆಲ್ಲ ಅನ್ಕೋತಾ ಇದ್ದೀರಾ? ನೀವೇನು ನಿಮ್ಮ ಪ್ರೀತಿ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಬೆಂಕಿನ ನೀವು ಯಾವತ್ತೂ ಬೇರೆ ಒಂಥರ ನೋಡೇ ಇಲ್ಲ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದೀರಾ.
ಅದು ಅವನಿಗೂ ಗೊತ್ತಿದೆ ರೀ. ನೀವು ಯಾವತ್ತೂ ಹೀಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಇಲ್ಲ ಲಕ್ಷ್ಮಿ, ಹಾಗಾಗಿದ್ರೆ ಅವನಿಗೆ ಮದುವೆ ಮಾಡಬೇಕು ಅಂತ ಒಂದ್ಸಲಲ್ಲಾದ್ರೂ ನನ್ನ ತಲೆ ಯೋಚನೆ ಬರಬೇಕಿತ್ತಲ್ವಾ? ಬರಲಿಲ್ಲ. ನಮ್ಮ ವೆಂಕಿ ನಾನು ಕಡೆಗಣಿಸ್ಬಿಟ್ಟೆ ಲಕ್ಷ್ಮಿ, ಕಡೆಗಣಿಸ್ಬಿಟ್ಟೆ. ಖಂಡಿತ ಇಲ್ಲ ರೀ, ನೀವು ಬೇಜಾರು ಮಾಡ್ಕೋಬೇಡಿ. ನೋಡಿ, ದೇವ್ರು ವೆಂಕಿ ಜೊತೆ ಇದ್ದಾನೆ. ನಾವೆಷ್ಟೇ ಹುಡುಕಿದ್ರು ಚೆಲ್ವಿ ಅಂತ ಒಳ್ಳೆ ಹುಡುಗಿ ಸಿಗ್ತಾ ಇರಲಿಲ್ಲ. ಹೇಗೋ ಅವನ ಜೀವನಕ್ಕೆ ಜೊತೆ ಮಾಡಿ ಒಂದು ಜೀವನ ಆ ದೇವ್ರೇ ಕಳಿಸಿದ್ದಾನೆ. ಅವರಿಬ್ರು ಯಾವಾಗಲೂ ಖುಷಿಯಾಗಿದ್ರೆ ನಮ್ಗಷ್ಟೇ ಸಾಕಲ್ವೇನ್ರಿ? ನಿಜ ಲಕ್ಷ್ಮಿ, ಆ ಭಗವಂತ ನಮ್ಮ ಬೆಂಕಿ ಹತ್ರ ಒಂದು ಕಿತ್ಕೊಂಡು ಅದನ್ನ ಸರಿ ದೂಗ್ಸಕ್ಕೆ ಇನ್ನೊಂದನ್ನು ಯಥೇಚ್ಛವಾಗಿ ಕೊಟ್ಟಿದ್ದಾನೆ. ಆ ಭಗವಂತನ ಲೆಕ್ಕಾಚಾರ ಏನಂತಾನೆ ಗೊತ್ತಾಗಲ್ಲ. ಹೌದು ರೀ. ನೋಡಿ, ಬೆಂಕಿ ಅಂತ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ. ನಾನು ಚೆಲ್ವಿನ ಸುಮಾರು ಸಲ ನೋಡಿದ್ದೀನಿ. ತುಂಬಾ ಒಳ್ಳೆ ಹುಡುಗಿರಿ, ಒಳ್ಳೆ ಗುಣ ಇದೆ ಅವಳಿಗೆ. ಏನೋ ಆ ಮಕ್ಕಳು 100 ವರ್ಷ ಸುಖವಾಗಿದ್ರೆ ಅಷ್ಟೇ ಸಾಕು ಲಕ್ಷ್ಮಿ. ಆಗತ್ತೆ ರೀ, ಎಲ್ಲ ಒಳ್ಳೇದೇ ಆಗತ್ತೆ. ಅಷ್ಟಾದ್ರೆ ಸಾಕು. ನೀವಿಬ್ರು ಇಲ್ಲೇ ಮಲಗ್ತೀರಾ? ಅಜ್ಜಿ, ನೀವು ಮಲ್ಕೊಳ್ಳಿ, ನಾವಿಲ್ಲೇ ಮಲ್ಕೋತೀವಿ. ಅಲ್ಲಮ್ಮ, ನಾನೇನು ಹೇಳ್ತೀನಿ ಅಂದರೆ ನೀವಿಬ್ರು ಇಲ್ಲೇ ಮಲಗ್ತೀರಾ? ಏಯ್ ಸುಮ್ಮನಿಲ್ಲ, ಅವನಿಗೆ ಬುದ್ಧಿ ಸರಿ ಇಲ್ಲ. ನೀನೇ ನೋಡ್ಕೋಬೇಕಮ್ಮ. ಆಯ್ತು, ಮಕ್ಕಳೇ. ಸರಿ, ಮಲ್ಕೋ. ಸರಿ, ಇಬ್ರು ಮಲ್ಕೊಳ್ಳೋಣ. ನನಗೆ ಇದೆಲ್ಲ ಕನ್ಸ ನನ್ಸ ಒಂದು ಗೊತ್ತಾಯ್ತಾ ಇಲ್ಲ. ನಾನೆಲ್ಲೋ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀನಿ ಅನಿಸ್ತೈತೆ. ನಂದು ಅಂತ ಮನೆ, ನಂದು ಅಂತ ಸಂಸಾರ, ನನಗೆ ಅಂತ ಇಷ್ಟೊಂದು ಜನ. ನಂಗೆ ನಂಬಕ್ಕೆ ಆಯ್ತಾ ಇಲ್ಲ. ಹೌದಾ? ನಿಂಗೂ ಹಂಗೆ ಅನಿಸ್ತೈತಾ? ಸರಿ, ನಿನ್ ಕೈ ಕೊಡಿಲಿ, ಕೈ ಕೊಡು. ಕನ್ಸ ಇಲ್ಲ ನನ್ಸ ಅಂತ ತಿಳ್ಕೊಳ್ಳಕ್ಕೆ ಚೂಗ್ದೆ, ಅಷ್ಟೇ ಅಷ್ಟೇ. ನಾನಾ ನಿನ್ ಕನ್ಸಲ್ಲ ಬರ್ತಾ ಇದ್ನಾ? ಆದ್ರೆ ನೀನ್ ಯಾವತ್ತೂ ನಂಗೆ ಹೇಳೇ ಇಲ್ಲ.
ತಂಗಿ ಅವ್ರಿಗೆ ಹೇಳಿದ್ಯಾ ಆದ್ರೆ ನನಗೆ ಹೇಳಿಲ್ಲ. ಹಂಗೇನಿಲ್ಲ. ನಾನುವೇ ನಿನ್ನ ಹತ್ರ ನನ್ನ ಪ್ರೀತಿ ವಿಷಯ ಹೇಳ್ಕೋಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ, ಆದರೆ ಭಯ ಆಯ್ತಿತ್ತು. ಅದು ಅಲ್ಲದೆ ನಾನು ಹೇಳೋದು ನಿನಗೆ ಅರ್ಥ ಆಗ್ದಿರಾ ನೀನೇನಾರ ಬೇಡ ಅಂತ ಹೇಳ್ಬಿಟ್ರೆ ಹಂಗೆಲ್ಲ ಭಯ ಆಯ್ತಿತ್ತು. ಸಿದ್ದು, ಏನ್ ಸಿದ್ದು, ಯಾವಾಗ ನೋಡಿದ್ರು ಹೀಗೆ ಬೇಜಾರು ಮಾಡ್ಕೊಂಡೇ ಇರ್ತೀರಾ? ಹೋಗ್ಲಿ, ನಾನು ಹೇಳಿದ ವಿಚಾರದ ಬಗ್ಗೆ ಏನಾದರೂ ಮಾಡಿದ್ರಾ? ಭಾವನಾ ಅವ್ರ ಹತ್ರ ನಿಮ್ಮ ಮನಸ್ಸಲ್ಲಿ ಇರೋದನ್ನೇನಾದರೂ ಹೇಳ್ಕೊಂಡ್ರಾ ಸಿದ್ದು? ಇಲ್ಲ ಅದಕ್ಕೆ. ಏನ್ ಸಿದ್ದು, ಯಾವಾಗ ಕೇಳಿದ್ರು ಇಲ್ಲ 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 ಅಂತ ಇದ್ರೆ ಹೇಗೆ ಹೇಳಿ? ಮನೇಲಿ ಆಗ್ತಿರೋಂಥ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಬೇಜಾರಾಗಕ್ಕೆ ಶುರುವಾಗಿದೆ. ಎಲ್ಲಿ ನೀವು ಮನ್ಸಿಗೆ ಇಷ್ಟ ಇಲ್ದಿರೋ ಹುಡುಗಿನ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಕಷ್ಟ ಅನುಭವಿಸ್ತಿರೋ ಅನ್ನೋ ಭಯ ಶುರು ಆಗೋಗಿದೆ. ಸಿದ್ದು, ಏನಾದರೂ ಬೇಗ ಮಾಡಿ. ಅಲ್ಲ, ನಿಮಗೇನು ಹೇಳ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಭಾವನಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅದು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ಎಲ್ಲಾನು ಹೇಳ್ಕೋಬೇಕು ಅಂತ ಹೋಯ್ತೀನಿ, ಆದ್ರೆ ಅವ್ರನ್ನ ನೋಡ್ತಿದ್ಗೆ ಭಯ ಬಂದ್ಬಿಡ್ತದೆ. ನಿಮ್ಮನ್ನ ಪ್ರೀತಿ ಮಾಡ್ತವನಿ, ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬೇಕು ಅನ್ನೋ ಮಾತು ನಾಲ್ಗೆ ತುದಿ ಗಂಟೆ ಬರ್ತದೆ, ಆದ್ರೆ ಹೊರಗೆ ಬರೋದಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತೆ ತಲೆ ಕೆಟ್ಟೋಗ್ಬಿಡ್ತಾ ಇದೆ. ಅದಕ್ಕೆ ನಿಮಗೆ ಪರಿಸ್ಥಿತಿನ ನೋಡ್ತಾ ಇದ್ರೆ ನನಗೆ ತುಂಬಾನೇ ಬೇಜಾರಾಗ್ತದೆ ಸಿದ್ದು. ನನ್ನಿಂದ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ? ಅಲ್ಲ, ನಿಮಗೆ ಮಾತಾಡೋದಕ್ಕೆ ಆಗ್ತಿಲ್ಲ ಅಂದರೆ ನಾನು ಭಾವನಾ ಅವ್ರ ಹತ್ರ ಮಾತಾಡ್ಲಾ? ಬೇಡ ಅದಕ್ಕೆ, ನೀವು ಮಾತಾಡಿ ಅವ್ರು ತಪ್ಪು ತಿಳ್ಕೊಂಬಿಟ್ರೆ ಕಷ್ಟ. ಬೇಡ ಬೇಡ. ಮತ್ತೆ ನಾನೀಗ ನಿಮಗೆ ಏನು ಸಹಾಯ ಮಾಡಲಿ ಸಿದ್ದು? ಯಾಕೆಂದರೆ ಮುಂದೆ ಒಂದಿನ ನನ್ನ ಅತ್ತಿಗೆ ನನಗೇನು ಸಹಾಯನೇ ಮಾಡಲಿಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದು. ನಾನು ನಿಮ್ಗೆ ಎಲ್ಲ ಥರ ಸಹಾಯ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತೀನಿ. ನೀವೇ ಹೇಳಿಸಿದ್ದು, ನಾನು ಏನು ಸಹಾಯ ಮಾಡಲಿ? ಏನು ಮಾಡಬೇಕು ಅಂತ ನನಗೆ ಗೊತ್ತಿದ್ರೆ ನಾನು ಯಾಕೆ ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೆ, ಪಟ್ಟಂತ ಮಾಡಿ ಮುಗಿಸ್ತಿದ್ದೆ. ಈಗ ನೀವೇ ಏನಾದರೂ ಹೇಳ್ಬೇಕು. ಇಂಥ ವಿಷಯದಲ್ಲಿ ನಿಮ್ಗಿರೋ ಬುದ್ಧಿವಂತಿಕೆ ನನಗಿಲ್ಲ. ಬುದ್ಧಿವಂತಿಕೆನ? ನನಗೇನು ಬುದ್ಧಿವಂತಿಕೆ ಇದೆ ಸಿದ್ದು? ಇಲ್ಲ ಅದಕ್ಕೆ, ನಿಮ್ಮ ಬುದ್ಧಿವಂತಿಕೆ ನಾನು ನೋಡಿದ್ದೀನಿ. ಅಪ್ಪಾಜಿಗೆ ರಾತ್ರಿ ದಿವಸದಲ್ಲಿ ಏನಾದರೂ ತೊಂದರೆ ಆಗಿ ಅವ್ರ ತಲೆ ಕೆಡಿಸ್ಕೊಂಡು ಕೂತಿರುವಾಗ ನೀವು ಹೇಳೋ ಮಾತು, ನೀವು ಕೊಡೋ ಐಡಿಯಾಗಳೆಲ್ಲ ಸರಿಯಾಗಿರ್ತದೆ. ಹಾಗೆ ಅಣ್ಣ ಯಾವುದಾದ್ರು ಸಮಸ್ಯೆಯಲ್ಲಿದ್ದಾನೆ ಅಂದರೆ ಅದನ್ನೆಲ್ಲ ಸರಿ ಮಾಡ್ತೀರಾ. ಹಾಗೆ ಅವನಿಗೂ ಎಲ್ಲ ಇಸ್ದಲ್ಲೂ ಸಹಾಯ ಮಾಡ್ತೀರಾ. ಆಮೇಲೆ ನನ್ನ ಸಮಸ್ಯೆಗೂ ಏನಾರು ಒಂದು ಪ್ಲ್ಯಾನ್ ಕೊಡ್ಬೋದಲ್ವಾ? ಹೌದಾ? ನನ್ನ ಕೇಳೋದಾದರೆ ನೀವು ನಿಮ್ಮ ಅಕ್ಕ ಸಿಂಚನ ಹತ್ರ ಇದನ್ನೆಲ್ಲ ಹೇಳ್ಕೊಂಬಿಟ್ರೆ ಒಳ್ಳೇದು ಸಿದ್ದು. ಅವರೇ ಲಕ್ಷ್ಮಿಯವ್ರ ಹತ್ರ ಹೋಗಿ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಮತ್ತು ಸಿಂಚನ ಅವರು ಸೇರಿಕೊಂಡು ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಕಂಡು ಹಿಡಿತಾರೆ. ಹಾಂ, ಇದೇ ಬೆಟರ್ ಅನ್ಸುತ್ತೆ. ಇಲ್ಲ ಅದಕ್ಕೆ, ಸಿಂಚನಾಕನ್ಗೆ ವಿಷಯ ಗೊತ್ತಾದರೆ ಅದು ಬೇರೆ ಥರನೇ ಆಗ್ಬಿಡ್ತದೆ. ಮೇಲ್ನೋಟಕ್ಕೆ ಅತ್ತೆ ಸೊಸೆ ಎಷ್ಟೇ ಚೆನ್ನಾಗಿದ್ರು ಮನ್ಸೊಳಗಡೆ ಏನಿರ್ತದೆ ಏನೋ ಗೊತ್ತಾಗೋದಿಲ್ಲ. ನನ್ನ ಭಾವನವ್ರನ್ನ ಪ್ರೀತಿಸ್ತಾ ಇರೋ ವಿಷಯ ಅಕ್ಕನು ಗೊತ್ತಾದ್ರೆ ತಪ್ಪಾಗ್ಬಿಡ್ತದೆ. ಹೌದಾ? ಅಯ್ಯೋ, ಹಾಗಾದರೆ ಸಿಂಚನ ಹತ್ರ ಇದು ಯಾವುದನ್ನು ಹೇಳೋದು ಬೇಡ. ನಿಮಗೆ ನಿಮ್ಮ ಲಕ್ಷ್ಮಿ ಅತ್ತೆ ತುಂಬಾ ಕ್ಲೋಸ್ ಅಲ್ವಾ ಸಿದ್ದು? ಸೊ ಅವಳು
ತಾನೇ ಡೈರೆಕ್ಟಾಗಿ ಇದನ್ನೆಲ್ಲ ಹೇಳಿಬಿಟ್ರೆ ಹೌದು, ಇದೇ ಎಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಸಿದ್ದು. ಲಕ್ಷ್ಮಿ ಅವ್ರ ಹತ್ರ ನೀವೆಲ್ಲ ಹೇಳ್ಕೊಂಬಿಡಿ. ಲಕ್ಷ್ಮತಿ ಹತ್ರನಾ? ಯಾಕೆಂದರೆ ಲಕ್ಷ್ಮಿ ಅವ್ರ ಹತ್ರ ನೀವು ಎಲ್ಲ ವಿಚಾರ ಹೇಳ್ಕೊಂಡ್ರೆ ಒಂದು ಕಡೆ ಅವ್ರಿಗೆ ಅವ್ರ ಮಗಳ ಭಾವನಾನು ಬಿಟ್ಕೊಡೋಕ್ಕಾಗಲ್ಲ, ಇನ್ನೊಂದು ಕಡೆ ನಿಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ. ಸೊ ಅವರೇ ಏನಾದರೂ ಒಂದು ಉಪಾಯ ಮಾಡಿ ಈ ಮದುವೆನ ನಿಲ್ಲಿಸಿ ನಿಮ್ಮ ಮದುವೆನ ಭಾವನಾ ಅವ್ರ ಜೊತೆ ಆಗೋ ಹಾಗೆ ಮಾಡ್ತಾರೆ. ಇದೆಲ್ಲದಕ್ಕೂ ಅವರೇ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾರೆ ಅಂತ ನನ್ನ ಮನಸ್ಸಿಗೆ ದೃಢವಾಗಿ ಅನ್ನಿಸ್ತಾ ಇದೆ. ನೋಡಿ, ಈಗ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮೇ ಇಲ್ವಲ್ಲ. ನಾಳೆಯಿಂದ ಮನೆಯಲ್ಲಿ ಎಲ್ಲ ಮದುವೆ ಕಾರ್ಯಗಳು, ಕೆಲಸಗಳು, ತಯಾರಿಗಳು ಶುರು ಆಗ್ತಿದೆ. ಸೊ ನೀವು ಬೇಗ ಯೋಚನೆ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ. ನನ್ನ ಕೇಳೋದಾದರೆ ಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ಹೇಳ್ಕೊಂಬಿಡಿ. ಇದೇ ಬೆಸ್ಟ್ ಆಪ್ಷನ್ ಈಗ ನಮಗಿರೋದು. ಯೋಚನೆ ಮಾಡಿಸಿದ್ದು. ಲಕ್ಷ್ಮಿ, ಲಕ್ಷ್ಮಿ, ಹಾ ಅತ್ತೆ. ಸ್ವಲ್ಪ ಕಾಫಿ ತಂದು ಕೊಡಮ್ಮ. ಅತ್ತೆ, ಹಾಲು ಇದೆಯಾ ಅಂತ ನೋಡ್ತಾ ಇದ್ದೀನಿ. ಒಂದ್ ನಿಮಿಷ ಇರಿ, ಮಾಡ್ಕೊಂಡ್ ಬರ್ತೀನಿ. ಇದೇನಿದು? ವೆಂಕಿ ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ತಾ ಇದ್ದಾನೆ. ಏನಾಯ್ತು ಇವನ್ಗೆ? ಇವನ್ ತಾನೇ ದಿನ ಹಾಲು ತಗೊಂಡ್ ಬರ್ತಾ ಇದ್ದಿದ್ದು. ವೆಂಕಿ, ಅಯ್ಯ, ಅವನು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಾನೆ, ಮಲಗಲಿ ಬಿಡು. ಸರಿ ಅತ್ತೆ. ಅಂದ್ಹಾಗೆ ಚೆಲ್ವಿ ಎಲ್ಲಿ ಕಾಣಿಸ್ತಾ ಇಲ್ಲ? ನಂಗೆ ಗೊತ್ತಿಲ್ಲ ಲಕ್ಷ್ಮಿ, ನಾ ಹೇಳೋಕೆ ಮೊದಲೇ ಅವಳು ಎದ್ದೋಗ್ಬಿಟ್ಟವಳೆ. ಓ ಸರಿ ಇರಿ. ವೀಣಾ, ವೀಣಾ, ಮತ್ತೆ ಬಾಮ್ಮ ಇಲ್ಲಿ. ವೀಣಾ, ಅತ್ತೆ ಕಾಫಿ ಮಾಡ್ಕೊಡ್ಬೇಕು. ಹಾಲೇನಾದ್ರೂ ಇದೆಯಮ್ಮ? ಇದೆ ಅತ್ತೆ, ನಾನು ಆಗಲೇ ಕಾಫಿ ಇಟ್ಟಿದ್ದೀನಿ. ಹೌದಾ? ವೆಂಕಿ ಇಷ್ಟೊತ್ತಾದರೂ ಮಲ್ಕೊಂಡಿದ್ದಾನೆ. ದಿನ ನಮ್ಮೆಲ್ಲರಿಗಿಂತ ಮುಂಚೆನೇ ಹೇಳ್ತಿದ್ದ. ಏನೋ ಗೊತ್ತಿಲ್ಲ ವೀಣಾ, ಎಬ್ಸೋಣ ಅಂತ ಹೋದೆ, ಅತ್ತೆ ಬೇಡ ಅಂದ್ರು. ಮಲಗಿರ್ಲಿ ಬಿಡಿ ಅತ್ತೆ. ಪಾಪ ರಾತ್ರಿ ಎಲ್ಲ ಅವ್ರ ತಲೆಯಲ್ಲಿ ಏನೇನೋ ಚಿಂತೆಗಳು ನಡೆದಿರುತ್ತೆ. ನಿನ್ನೆ ಚಲ್ವಿ ಬೇರೆ ಸಾಯಕ್ಕೆ ಹೋಗ್ಬಿಟ್ಟಿದ್ಲಂತೆ. ಅದೇ ಆಲೋಚನೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡಿದಾರೋ ಇಲ್ವೋ ಯಾರಿಗೆ ಗೊತ್ತು. ಈಗ ಚೆನ್ನಾಗಿ ಮಲಗಿದ್ದಾರೆ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲಗಿರ್ಲಿ ಬಿಡಿ. ಲಕ್ಷ್ಮಿ, ಹೊಸ್ದಾಗಿ ಮದುವೆ ಆಗಿ ಬಂದವನು ರೂಮ್ ವ್ಯವಸ್ಥೆ ಮಾಡಬಾರ್ದಾಗತ್ತೇನಮ್ಮ? ಹೌದು ಅತ್ತೆ, ನನಗೂ ಹಾಗೆ ಅನ್ನಿಸ್ತು. ಈ ರೀತಿ ಹೊಸದಾಗಿ ಮದುವೆ ಆಗಿರೋರು ಹಾಲಲ್ಲಿ ಮಲಗಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಹೌದಮ್ಮ, ನನಗೂ ಅದೆಲ್ಲ ಗೊತ್ತಿದೆ. ನಿನ್ನೆನೇ ಏನಾದರೂ ವ್ಯವಸ್ಥೆ ಮಾಡೋಣ ಅನ್ಕೊಂಡೆ. ಆದರೆ ಇಷ್ಟು ದಿನ ವೆಂಕಿ ಮದುವೆ ಆಗಿಲ್ವಲ್ಲ ಅನ್ನೋ ಯೋಚನೆಲೇ ನಿಮ್ಮ ಮಾವ ಇದ್ರು. ಇದ್ದಕ್ಕಿದ್ದಾಗೆ ವೆಂಕಿ ಮದುವೆ ಆಗಿ ಬಂದಿದ್ದು ನೋಡಿ ಏನೂ ಮಾತಾಡೋಕ್ಕಾಗಲಿಲ್ಲ. ಇವತ್ತು ಇವ್ರಿಗೇನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಬರೀ ರೂಮ್ ಅಲ್ಲ, ಚೆಲ್ವಿ ಸೊಸೆಯಾಗಿ ಬಂದಿದ್ದಾಳೆ. ಅವಳಿಗೊಂದು ಸೀರೆ ಕೊಡಿಸ್ಬೇಕು, ಅವಳಿಗೊಂದು ತಾಳಿ ಸರದ ವ್ಯವಸ್ಥೆ ಮಾಡಬೇಕು. ಎಲ್ಲ ಮಾಡ್ತೀನಿ. ಬಾ, ಈಗ ಅತ್ತೆಗೆ ಕಾಫಿ ಮಾಡ್ಕೊಂಡು ಬರೋಣ ಬಾ. ವೀಣಾ, ಕಾಫಿ ಮಾಡ್ಕೊಂಬರೆ. ಅಬ್ಬಾ, ಓಹೋ, ಏನು ಸಾಹೇಬ್ರು ರಂಗನಾಥ ಸ್ವಾಮಿ ಥರ ಇನ್ನೂ ಮಲ್ಕೊಂಡೇ ಇದ್ದಾರೆ. ಮದುವೆ ಆಗಿದ್ದ ಖುಷಿಗೆ ಹೇಳಕ್ಕೆ ಮನಸ್ಸೇ ಬರ್ತಿಲ್ವೇನೋ. ಮಗಲಿ ಬಿಡ, ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾನೆ. ಓಹೋ, ಏನು ಕನ್ನಂಬಾಡಿ ಕಟ್ಟು ಬಂದಿದ್ದಾನೆ ಸುಸ್ತಾಗಿರೋದಕ್ಕೆ. ಮಾಡ್ತೀನಿ. ಅಯ್ಯೋ, ಹೇಳ, ಎಷ್ಟೋ ಟೈಮು ಮಲಗಿದ್ಯಲ್ಲ? ಏನ್ರಿ ಆಗಿದೆ ನಿಮಗೆ? ಯಾಕ್ರಿ ಅವನ್ನ ನೆನೆಸ್ತಿದ್ದೀರಾ? ಇನ್ನೇನು ಲಾಲಿ ಸುವಾಲಿ ಹಾಡ್ಬಿಟ್ಟು ಎಬ್ಸ್ಬೇಕಿತ್ತ? ಎಷ್ಟೊಂದು ಟೈಮ್ ಆಯಿತು, ಇನ್ನೂ ಮಲಗಿದ್ದಾನೆ. ವೆಂಕಿ,
ಮಲಗಿರೋರ್ನ ಎಬ್ಸೋ ಪದ್ಧತಿ ಏನ್ರಿ ಇದು? ಏನ್ರಿ ಆಗಿದೆ ನಿಮಗೆ? ಪಾಪ ಎಷ್ಟು ಗಾಬರಿ ಮಾಡ್ಕೊಂಡು ಎದ್ದು ಹೋದ. ನೋಡೆ, ಜೀವನದಲ್ಲಿ ಕೆಲವು ಶಿಸ್ತು ಅಂತಿರುತ್ತೆ. ಹಾಂ, ಮೊದಲು ಹೇಗಿರ್ತೀವೋ ಮದುವೆ ಆದ್ಮೇಲೆ ಹಾಗೇ ಇರಬೇಕು. ಇವ್ನು ಇಷ್ಟ ಬಂದ ಮಲಗಿದ್ರೆ ತಗೊಳ್ಳಿ ನಿಮ್ಮ ಕಾಫಿ. ಏನೋ ಬಂತು ನಿನಗೆ? ನೆಮ್ಮದಾಗಿ ಮಲಗಿದ್ದವನ್ನ ಎಬ್ಬಿಸ್ಬಿಟ್ಟಲ್ಲ. ಯಾಕೆ? ನಾನು ಮಲಗಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರ ನೀವು? ಆಹಾ, ನೀನೇ ನಿದ್ರೆ ಮಾಡೇ ಇಲ್ವಾ? ಮಲಗಿಲ್ಲವನ್ನ ಎಬ್ಬಿಸ್ಬಾರ್ದು, ಒಳ್ಳೇದಲ್ಲ ಗೊತ್ತಾ? ಯಾವುದು ಒಳ್ಳೇದು ಯಾವುದು ಕೆಟ್ಟದು ನನಗೆ ಚೆನ್ನಾಗಿ ಗೊತ್ತು. ಬರೀ ಅವನಿಗೆ ಸಪೋರ್ಟ್ ಮಾಡೋದಲ್ಲ, ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು. ಗೊತ್ತಾಯ್ತಾ? ಕಾಫಿ ಕುಡಿ. ಹೋಗ, ಈಗ ನಿನಗೆ ನಿದ್ದೆ ಬೆಲೆ ಏನು ಅಂತ ಗೊತ್ತಾಗಲಿಲ್ಲ. ವಯಸ್ಸಾದ ಮೇಲೆ ಗೊತ್ತಾಗುತ್ತೆ.